ಕಾಫಿ ನಾಡು ಚಿಕ್ಕಮಗಳೂರು ಭಾಗದಲ್ಲಿ ಕಾಡಾನೆ ಹಾವಳಿ ದಾಳಿ ನಿಲ್ತಾ ಇಲ್ಲ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ ಇಬ್ರು ಬಲಿಯಾಗಿದ್ದಾರೆ. ನಿನ್ನೆ ಮಹಿಳೆಯನ್ನ ಕೊಂದು ಹಾಕಿತ್ತು ಕಾಡಾನೆ. ಸಾಕಷ್ಟು ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಕಾಡಾನೆ ದಾಳಿಯನ್ನ ಖಂಡಿಸಿ ನಿನ್ನೆ ಪ್ರತಿಭಟನೆಯನ್ನು ಕೂಡ ಅಲ್ಲಿನ ಸಾರ್ವಜನಿಕರು ಮಾಡಿದ್ರು, ಗ್ರಾಮಸ್ಥರು ಮಾಡಿದ್ರು. ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತು. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು. ಹಲವರನ್ನ ಬಂಧಿಸಿದ್ದಾರೆ. ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸಾಲ್ದು ಅನ್ನುವಂತೆ ಬಂಧಿಸಿದ್ದಾರೆ. ಇದಕ್ಕೂ ಖಂಡನೆ ವ್ಯಕ್ತವಾಗಿದೆ. ಹಾಗಾಗಿ ಇವತ್ತು ಚಿಕ್ಕಮಗಳೂರಿನ 3 ತಾಲೂಕುಗಳ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಎನ್ಆರ್ ಪುರ, ಕೊಪ್ಪ, ಶೃಂಗೇರಿ ತಾಲೂಕುಗಳ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸ್ವಯಂ ಪ್ರೇರಿತ ಬಂದ್ಗೆ ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಮಲೆನಾಡು ನಾಗರಿಕ ರಕ್ಷಣಾ ವೇದಿಕೆ ಹಾಗೇನೆ ರೈತ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇನ್ನು ಈ ಬಂದ್ಗೆ ಬಿಜೆಪಿ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಇನ್ನು ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಬಾಳೆಹೊನ್ನೂರು ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆ ನಡೆಸಿದ 29ಕ್ಕೂ ಅಧಿಕ ಜನರ ಮೇಲೆ ಎಫ್ಐಆರ್ ಆಗಿದೆ. ಕಾಫಿ ತೋಟದ ಕಾರ್ಮಿಕರ ಮೇಲೆ ನಿರಂತರವಾಗಿ ಕಾಡಾನೆ ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ 7 ದಿನದ ಅಂತರದಲ್ಲಿ 2 ಕಾರ್ಮಿಕರು ಬಲಿಯಾಗಿರೋದ್ರಿಂದ ಸಹಜವಾಗಿ ಆಕ್ರೋಶ ಭುಗಿಲಿದೆ. ಈ ಹಿಂದೆನೂ ಕೂಡ ಇಂಥ ಘಟನೆಗಳು ಆದಾಗ, ಅಂದ್ರೆ ಕಾಡಾನೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ, ಜನ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಗಳನ್ನ ಕೊಟ್ಟು ಆದರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತೇಳಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗ ಪರಿಸ್ಥಿತಿ ಅಂತೂ ಕೈಮೀರಿ ಹೋಗ್ಬಿಟ್ಟಿದೆ. ಇವತ್ತು 3 ತಾಲೂಕುಗಳ ಬಂದ್ಗೆ ಚಿಕ್ಕಮಗಳೂರು ಭಾಗದಲ್ಲಿ ಕರೆಯನ್ನ ನೀಡಲಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಮಾಹಿತಿಯನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಈ ಹಿಂದೆನೂ ಕಾಡಾನೆ ದಾಳಿಗೆ ಸಾಕಷ್ಟು ಬಲಿಯಾದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ರು, ಸಚಿವರು ಬರ್ತಾರೆ ಅಂತೆಲ್ಲ ಹೇಳಿದ್ರು, ಮಾತಾಡಿದ್ರು, ಅಲ್ಲಿಗೆ ಮುಗ್ದು ಹೋಗ್ಬಿಡ್ತು. ಅದಕ್ಕೆ ಪರಿಹಾರ ಅಂತ ಸಿಕ್ಕಿಲ್ಲ. ಇವಾಗ ಪರಿಸ್ಥಿತಿ ಹೆಂಗಿದೆ? ಅರಣ್ಯಾಧಿಕಾರಿಗಳೇನಾದ್ರೂ ಮನ್ಸು ಮಾಡಿದಾರಾ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ? ಶರ್ಮಿತಾ, ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಮಲೆನಾಡು ಭಾಗದಲ್ಲಿ ಕಾಡಾನೆಗೆ 13 ಬಲಿಯಾಗಿರ್ತಕ್ಕಂಥದ್ದು. ಅದರಲ್ಲಿಯೂ ಕೂಡ ಇಲ್ಲಿವರೆಗೂ ಆಗಿರ್ತಕ್ಕಂಥ 12 ಸಾವಿಗಳಿಗ ಒಂದು ಲೆಕ್ಕ ಆದ್ರೆ, ನಿನ್ನೆ ಆಗಿರ್ತಕ್ಕಂಥ ಸಾವು ಮತ್ತೊಂದು ಬೇರೆ ಲೆಕ್ಕ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಿನ್ನೆ ನಡೆದಂತ ಇಡೀ ಘಟನೆ ಏನು ರಣಾಂಗಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಚಿಕ್ಕಮಗಳೂರು ತಾಲೂಕಿನ ಹುಣಸೆಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ 33 ವರ್ಷದ ಬೋರಮ್ಮ ಅಂತಕ್ಕಂಥ ಒಂದು ಮಹಿಳೆಯನ್ನ ಕಾಡಾನೆ ದಾರುಣವಾಗಿ ಸಾಯಿಸಿತ್ತು. ಇದನ್ನ ಖಂಡಿಸಿ ಕಡಬಗೆರೆ ಪಟ್ಟಣದಲ್ಲಿ ರಸ್ತೆ ಮಧ್ಯದಲ್ಲೇ ಟೆಂಟ್ ಅನ್ನು ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಸಂಜೆವರೆಗೂ ಕೂಡ ಪ್ರತಿಭಟನೆ ಶಾಂತ ರೀತಿಯಲ್ಲಿತ್ತು. ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಸಂಜೆಯ ಬಳಿಕ ಏನು ಪ್ರತಿಭಟನಾ ಸ್ಥಳಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಸಹಜವಾಗಿ ಪ್ರತಿಭಟನಾಕಾರರ ಆಕ್ರೋಶ ಭುಗಿಲೆದ್ದಿತ್ತು. ಈ ಸಂದರ್ಭದಲ್ಲಿ ಅವರನ್ನ ಮನವೊಲಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿತ್ತು. ಬಳಿಕ ಪ್ರತಿಭಟನಾಕಾರರಿಗೆ ವಿರೋಧದ ನಡುವೆಯೂ ಕೂಡ ಕುಟುಂಬಸ್ಥರಿಗೆ ಮೃತ ಮಹಿಳೆಯ ಶವವನ್ನ ಹಸ್ತಾಂತರ ಮಾಡಿತ್ತು. ಅದನ್ನ ಖಂಡಿಸಿದಂತಹ ರೈತರು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಯಿತು. ಈ ವೇಳೆಯಲ್ಲಿ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಾಯಿತು. ಎಲ್ಲ ಒಟ್ಟಾರೆಯಾಗಿ ಇಡೀ ದಿನದ ಘಟನೆ ಏನು ಇಡೀ ಕಡಬಗೆರೆ ಪಟ್ಟಣವನ್ನ ಒಂದು ಏನು ರಣಾಂಗಣವಾಗಿ ಮಾರ್ಪಡಿಸಿತ್ತು. ಅದೆಲ್ಲದರ ಬಳಿಕ ಏನು ಪ್ರತಿಭಟನೆ ಮತ್ತು ಲಾಠಿ ಚಾರ್ಜ್ ಬಳಿಕವಾಗಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಅವರುಗಳನ್ನ ಬಾಳೆಹೊನ್ನೂರು ಠಾಣೆಗೆ ಕೂಡ ತೆಗೆದುಕೊಂಡು ಹೋದ್ರು. ಬಳಿಕವಾಗಿ ಏನು ಈ ಒಂದು ಪ್ರತಿಭಟನೆಗೆ ಹಿನ್ನೆಲೆಯಲ್ಲಿ 29ಕ್ಕೂ ಹೆಚ್ಚು ಜನ ಹೋರಾಟಗಾರರ ಮೇಲೆ ಈಗ ಏನು FIR ಅನ್ನ ಮಾಡಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ಈಗ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಕೇಸ್ ಹಾಕಿರೋದನ್ನ ಖಂಡಿಸಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶೃಂಗೇರಿ, ಎನ್ಆರ್ ಪುರ, ಕೊಪ್ಪ ಹಾಗೂ ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಹೋಬಳಿ ಬಂದ್ಗೆ ಕರೆಯನ್ನ ಕೊಟ್ಟಿರ್ಬೋದು. ಏನು ನಾವೀಗ ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಪಟ್ಟಣದಲ್ಲಿ ನೀವು ನೋಡ್ತಾ ಇರ್ಬೋದು, ಅಂಗಡಿ ಮುಂಗಟ್ಟುಗಳು ಬಂಧವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಕರೆ ಕೊಟ್ಟಿರ್ತಕ್ಕಂಥ ಈ ಸ್ವಯಂ ಪ್ರೇರಿತ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ರೈತ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಂಗಡಿ ಮಾಲೀಕರುಗಳು ಈ ಒಂದು ಪ್ರತಿಭಟನೆಗೆ ವ್ಯಾಪಕವಾದ ಬೆಂಬಲವನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ನಿನ್ನೆ ಇಡೀ ದಿನ ಜನಜಂಗುಳಿಯಿಂದ ತುಂಬಿದ್ದಂತ ಈ ಒಂದು ಕಡಬಗೆರೆ ಪಟ್ಟಣ ಇವತ್ತು ಜನರಿಂದ ಬಿಕುವಂತ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿಶಬ್ದವಾದ ವಾತಾವರಣದಲ್ಲಿ ಇರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ನಿನ್ನೆ ನಡೆದಂತಹ ಪ್ರತಿಭಟನೆ ಹಾಗೂ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಈಗ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ 2 FIR ಗಳನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. 29ಕ್ಕೂ ಅಧಿಕ ಜನರ ಮೇಲೆ ಈ ಒಂದು ಸುಮೋಟೋ ಕೇಸ್ಗಳನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಬಾಳೆಹೊನ್ನೂರು ಠಾಣೆಯ ಪೊಲೀಸರು ಅದರಲ್ಲಿ ಸಾಕಷ್ಟು ಕಾರಣಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಕಲ್ಲು ತೂರಾಟದ ಸಂದರ್ಭದಲ್ಲಿ 10ಕ್ಕೂ ಅಧಿಕ ಪೊಲೀಸರಿಗೆ ಗಾಯಗಳಾಗಿವೆ. ಮತ್ತು ಅಷ್ಟೇ ಅಲ್ಲದೆ ಪ್ರತಿಭಟನಾಕಾರರು ಪೊಲೀಸ್ ವಾಹನವನ್ನ ಪಲ್ಟಿ ಮಾಡಲು ಯತ್ನ ಮಾಡಿದ್ರು ಅನ್ನೋ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಬಾಳೆಹೊನ್ನೂರು ಠಾಣೆಯ PSI ಅಂಬರೀಶ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಈ ಒಂದು ಕೇಸನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ BNS ಅಡಿಯಲ್ಲಿ 353B ಹಾಗೂ 195, 57, 132, 126/2, 191/2, 190 ಸೆಕ್ಷನ್ ಅಡಿಯಲ್ಲಿ FIR ಗಳನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಇನ್ನೊಂದು, ಮಹಿಳೆ ಕಾಡಾನೆ ದಾಳಿಗೆ ಸಾವನ್ನಪ್ಪಿರೋ ಹಿನ್ನೆಲೆಯಲ್ಲಿ ಒಂದು
ಏನು UDR ಅನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿದ್ದಂತಹ ಚಂದ್ರಶೇಖರ ರೈ, ಅಭಿಷೇಕ್, ಮಂಜು ಹಾಗೂ ಕಾಂಡ್ಯ ಪ್ರವೀಣ್, ಆದರ್ಶ್, ಕಾರ್ತಿಕ್ ಸೇರಿದಂತೆ 29ಕ್ಕೂ ಹೆಚ್ಚು ಜನರ ಮೇಲೆ ಈ ಒಂದು FIR ಗಳನ್ನ ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಘಟನೆ ಏನು ಮಲೆನಾಡಿನ ರೈತರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಈ ಒಂದು ಮಲೆನಾಡು ರೈತರು ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರಿಗೆ ಒಂದು ಟಕ್ಕರ್ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಡೀ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದು ಇತಿಹಾಸ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಇದುವರೆಗೂ ನಡೆದಂತ ಯಾವುದೇ ಒಂದು ಹೋರಾಟದಲ್ಲಿ ರೈತರುಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದಂತ ಇತಿಹಾಸ ಇರಲಿಲ್ಲ. ಆದ್ರೆ ಈಗ ಏನಾಗ್ತದೆ ಅಂತಂದ್ರೆ ನಿನ್ನೆ ಶೃಂಗೇರಿ ಶಾಸಕರು ಸ್ಥಳದಲ್ಲೇ ಇದ್ರೂ ಕೂಡ ಈ ಒಂದು ಲಾಠಿ ಚಾರ್ಜ್ ಆಗ್ತದೆ. ಸ್ವತಃ SP ಜಿತೇಂದ್ರ ದಯಾಮ ಅವರೇ ಲಾಠಿಯನ್ನ ಹಿಡಿದು ಫೀಲ್ಡ್ಗೆ ಇಳಿಯುವ ಮೂಲಕವಾಗಿ ಲಾಠಿ ಚಾರ್ಜ್ಗೆ ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ರೈತರ ಆಕ್ರೋಶಕ್ಕೆ ಕಾರಣವಾದ ಹಿನ್ನೆಲೆಯಲ್ಲಿ ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು. ಥ್ಯಾಂಕ್ ಯು ಯೋಗೀಶ್, ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಈಗ ಪದೇ ಪದೇ ಕಾಡಾನೆ ದಾಳಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಅಂದ್ರೆ ನಮಗೆ ಸೂಕ್ತ ರೀತಿಯಲ್ಲಿ ಅರಣ್ಯ ಇಲಾಖೆ ಸ್ಪಂದಿಸ್ತಿಲ್ಲ ಅನ್ನೋದು ಆ ಭಾಗದಲ್ಲಿ ಗ್ರಾಮಸ್ಥರು ಅಥವಾ ಸ್ಥಳೀಯರು ಹೇಳ್ತಿರುವಂತ ಮಾತುಗಳು ಅಥವಾ ಆರೋಪ ಅಂತ ಹೇಳ್ಬೋದು. ಈ ಹಿಂದೆ ಸಚಿವರು ಕೂಡ ಬರ್ತಾರೆ, ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ರು. ಪದೇ ಪದೇ ಈ ತರ ಸಾವಾದಾಗ ಪ್ರತಿಭಟನೆಗಳು ನಡೆಯುತ್ತೆ, ಆಮೇಲೆ ಅರಣ್ಯ ಇಲಾಖೆನೂ ಸುಮ್ಮನಾಗ್ಬಿಡುತ್ತೆ, ಇನ್ನೊಂದು ಸಾವಾದ್ಮೇಲೆ ಹೋರಾಟ ನಡೆಯುತ್ತೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅನ್ನೋ ಕೂಗು ಈ ಹಿಂದಿನಿಂದಲೂ, ಅಂದ್ರೆ ಯಾವ ಕಾಡಾನೆ ದಾಳಿಗೆ ಕಾರ್ಮಿಕರು ಬಲಿಯಾಗ್ತಿದ್ದಾರೆ ಆಗಿಂದಲೂ ವ್ಯಕ್ತವಾಗ್ತಿದೆ. ಈಗ ಈ ಒಂದು ಘಟನೆಯಿಂದಾಗಿ ಈಗ ಹೈಪ್ ಆಗ್ತಾ ಇದೆ. ಹಾಗಾಗಿ ಈಗಲಾದ್ರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕೊಡುತ್ತಾ? ಫಾಲೋ ಅಪ್ ಮಾಡೋಣ.